ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಯಾರು ಸಮಸ್ಯೆಗಳಲ್ಲಿ ಇರ್ತಾರೋ, ಯಾರಿಗೆ ಜೀವನದ ಮೇಲೆ ತುಂಬಾ ಜಿಗುಪ್ಸೆ ಬಂದಿರುತ್ತೋ ಅಥವಾ ಯಾರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತೋ ಅಂಥವರಿಗಾಗಿ ಒಂದು ಒಳ್ಳೆಯ ರೆಮಿಡಿಯನ್ನು ಹೇಳ್ತಿದ್ದೀನಿ. ಈ ರೆಮಿಡಿ ಮಾಡೋದ್ರಿಂದ ವಿಘ್ನಗಳಿಂದ ಸುಲಭವಾಗಿ ಹೊರಗಡೆ ಬರ್ಬೋದು. ಅಷ್ಟು ಒಳ್ಳೆ ರೆಮಿಡಿ ಇದು. ನಾಳೆ ಅಂದರೆ ದಿನಾಂಕ ನವೆಂಬರ್ 18ರಂದು ಸೋಮವಾರ, ಕಾರ್ತಿಕ ಸೋಮವಾರ ಇದೆ ಮತ್ತು ಸಂಕಷ್ಟ ಚತುರ್ಥಿ ಇದೆ. ವಿಶೇಷವಾಗಿ ಅದೇ ದಿನ ಅಮೃತ ಸಿದ್ಧಿ ಯೋಗ ಕೂಡ ಇದೆ. ಚಿನ್ನದಂಥ ದಿನ ಇದು ಅಂತಲೇ ಹೇಳ್ಬೋದು. ಈ ದಿನನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಾಳೆ ಬರುವಂಥ ಸಂಕಷ್ಟ ಚತುರ್ಥಿಗೇನೆ ತುಂಬಾ ಪವರ್ ಇದೆ. ಅದರ ಜೊತೆಗೆ ಅಮೃತ ಯೋಗ ಸಂಯೋಗ ಇದೆ. ಗಣೇಶನಿಗೆ ಈ ಚಿಕ್ಕ ವಸ್ತುವನ್ನು ಸಮರ್ಪಿಸಿ ಮತ್ತು ಸ್ನಾನದ ನೀರಿನಲ್ಲಿ ಒಂದು ಚಿಕ್ಕ ವಸ್ತುವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಜೀವನನೇ ಬದಲಾಗಿ ಹೋಗುತ್ತೆ. ನಾಳೆ ಸಂಕಷ್ಟ ಚತುರ್ಥಿಯಂದು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಗಣೇಶನ ಪೂಜೆ, ಭಜನೆ, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಚಂದ್ರನ ನೋಡಿದ ಮೇಲೆ ಪ್ರಸಾದ ಸ್ವೀಕರಿಸಿದ್ರೆ ಅಲ್ಲಿಗೆ ಈ ವ್ರತ ಮುಗಿಯುತ್ತೆ. ನಾವು ತುಂಬಾ ಬ್ಯುಸಿ ಅನ್ನೋರು ಕೂಡ ಈ ವ್ರತನ ಆಚರಿಸ್ಕೊಳ್ಬೋದು. ಗಣೇಶನಿಗೆ ಪ್ರಿಯವಾದ ವಸ್ತು ಅಂದರೆ ಗರಿಕೆ ಹುಲ್ಲು. ಅದು ಸಂಕಷ್ಟಹರ ದಿನದಂದು ಗಣೇಶನಿಗೆ ಯಾರು ಅರ್ಪಿಸುತ್ತಾರೋ ಅವರಿಗೆ ಇರುವಂತಹ ವಿಘ್ನಗಳೆಲ್ಲ ಪರಿಹಾರ ಆಗುತ್ತೆ. ಇದಂತೂ ಸತ್ಯ. ಗರಿಕೆ ಬಣ್ಣ ಹಸಿರು. ಬುಧ ಗ್ರಹವನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ದೈವ ಅಂದರೆ ಗಣೇಶ. ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಭಕ್ತಿಯಿಂದ ಅರ್ಪಿಸಬೇಕು. ಆದರೆ ನೆನಪಿರಲಿ, ಅದನ್ನು ಬಿಳಿ ಬಣ್ಣದ ದಾರದಲ್ಲಿ ಅಥವಾ ಯಾವುದೇ ಒಂದು ಬಣ್ಣದ ದಾರದಲ್ಲಿ ಕಟ್ಟಲೇಬಾರದು. ಅದಕ್ಕೆ ಹಸಿರು ಬಣ್ಣದ ದಾರದಿಂದಲೇ ಗರಿಕೆಯನ್ನು ಕಟ್ಕೋಬೇಕಾಗುತ್ತೆ. ಈ ರೀತಿ ಹಸಿರು ಬಣ್ಣದ ದಾರದಿಂದ ಗರಿಕೆಯನ್ನು ಕಟ್ಟಿ ಅರ್ಪಿಸೋದ್ರಿಂದ ವಿಘ್ನಗಳು ಅತ್ಯಂತ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಗಣೇಶನ ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿದರೆ ನಿಮ್ಮ ಕೆಲಸಗಳೆಲ್ಲ, ವಿಘ್ನಗಳೆಲ್ಲ ಪರಿಹಾರ ಆಗುತ್ತೆ. ಈ ರೀತಿ ಪೂಜೆ ಮಾಡೋದ್ರಿಂದ ವಿನಾಯಕ ವಿಘ್ನಗಳನ್ನೆಲ್ಲ ಬೇರು ಸಮೇತ ಕಿತ್ತು ನಮಗೆ ದಾರಿ ತೋರಿಸ್ತಾನೆ. ವಿಘ್ನಗಳೆಲ್ಲ ದೂರ ಆಗುತ್ತೆ. ನಮ್ಮ ಬುದ್ಧಿ ಚುರುಕಾಗುತ್ತೆ. ಏನು ದೇವರಲ್ಲಿ ಕೇಳ್ಕೊಂಡಿರ್ತೀವೋ ಒಂದು ವಾರದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಅಂತವರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೇನು ಒಳ್ಳೆಯದಾಗಿದೆ ಅಂತ. ಅದೇ ದಿನ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಉಪಾಯ ಕೂಡ ಇದೆ. ಆವತ್ತಿನ ದಿನ ಸ್ನಾನದ ನೀರಿನಲ್ಲಿ ಚಿಟಿಕೆ ಚಕ್ಕೆ ಪುಡಿ ಹಾಕಿ ಸ್ನಾನ ಮಾಡೋದ್ರಿಂದ ಹೊಸ ಅವಕಾಶಗಳ ಆಕರ್ಷಣೆ ಆಗುತ್ತೆ. ಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಹಣದ ಆಕರ್ಷಣೆ ಕೂಡ ಆಗುತ್ತೆ. ಚಕ್ಕೆ ಅಂದರೆ ತುಂಬ ಪರಿಮಳ ಭರಿತವಾಗಿದೆ. ಲಕ್ಷ್ಮಿಗೆ ಇದು ತುಂಬಾ ಪ್ರಿಯವಾದುದು. ನಾಳೆ ಕಾರ್ತಿಕ ಸೋಮವಾರ, ಅಂದೇ ಸಂಕಷ್ಟ ಚತುರ್ಥಿ ಇದೆ ಮತ್ತು ಅಂದೇ ಅಮೃತ ಸಿದ್ಧಿ ಯೋಗ ಕೂಡ ಇದೆ. ಯಾರು ಈ ವಿಶೇಷ ದಿನಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.